ದೀಪಕಣ್ಣನ ಹುಡುಗಿ ಯಾರು? ದೀಪಕಣ್ಣ ಮದಿಯ ಇಲ್ಲ, ದೀಪಕಣ್ಣ ಮದಿಯ ಇಲ್ಲ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಓಡು. ಇವನು ಓಡ್ತಿರೋ ಸ್ಪೀಡ್ ನೋಡ್ರೆ ಇವನು ಸುಭಾಷ್ ಚಂದ್ರ ಬೋಸ್ ಆಗ್ಬೋದು. ಇವ ಸಿಂಬ, ನಮ್ಮನೆ ಸಿಂಬ. ಇವನ್ನ ರಾಣೆಬೆನ್ನೂರಿಂದ ಎತ್ಕ ಬಂದಿರೋದು ನಾವು. ತೊಂದರೆ ಕೊಡೋದಕ್ಕೆ ಬರ್ತಾರೆ. ಅರೆ ಅದಕ್ಕಲ್ಲಮ್ಮ, ಪಕ್ಕದಲ್ಲಿ ನನ್ನ ಚಹಾದ ಅಂಗಡಿ ಇದೆ, ಅದಕ್ಕೆಲ್ರಿಗೂ ಒಂದೊಂದು ಕಪ್ ಚಹಾ ಕೊಡೋಣ ಅಂತ. ಹೌದಿ ಅಲ್ಲ, ಚೆಪ್ಪೆಕ್ಕುದಂತ್ರಲ್ಲ. ನಾವೆಲ್ಲ ಬೆಂಗಳೂರಾಗ ಇಪ್ಪೋದ್ರಿಂದ ಆತಿಲ್ಲ, ಅದಕ್ಕೆ ಈಗ ಮಳೆಗಲ್ಲೇ ಮಳೆ ಬೀಳೋದು ಬರ್ತಿತ್ತು ನೋಡಿ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ವೈಶಾಖಕ್ಕೆ ಎಷ್ಟು ಬೇಕು ಅಮ್ಮನಿಗೆ ಅಷ್ಟು, ಮಳೆಗಾಲಕ್ಕೆ ಎಷ್ಟು ಬೇಕು? ಮಳೆಗಾಲಕ್ಕೆ ಚೂರು ಚೇಂಜ್ ಆಯ್ತು. ಅಣ್ಣ ಇನ್ನು 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 ಏನೋ ಬೇಕಣ್ಣ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಅಂತ ರಾಜಾದಿ ರಾಜ ಎತ್ತೆ ಸಿಂಹದೊಳಗಿ ತಿಗಡಿ ತೊಮ್ ತೊಮ್ ತುಮ್ ತಿಗಡಿ. ಅವ ನಾಯಿ ಇದ್ದಲ್ಲೇ ಮಾಡಿದ. ಅದ್ಯಾವನು ನಾಯಿ ತರ. ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಕಟಕಟ ಆನಂದ ಗಿಲ್ಬಜಂಗ್ ಗಡ್ಬಡ್ ಐಸ್ ಕ್ರೀಮ್ ಸ್ವಾಹ. ಯಾವ ತರ ಇದೆ? ಚಪ್ಲಿ ಚಪ್ಲಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅಯ್ಯೋ ಸಿಂಬಾ ಸಿಂಬಾ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ನಮಸ್ತೆ. ಇವತ್ತು ತುಂಬಾ ದಿನದ ನಂತರ ನಾನು ಇವತ್ತು ಮತ್ತೆ ವ್ಲಾಗ್ ಮಾಡ್ತಿದ್ದೀನಿ. ಯಾಕೆ ಅಂತಂದ್ರೆ ನೀವು ಆಲ್ರೆಡಿ ನೋಡ್ತಾ ಇರ್ಬೋದು, ಜೋರಾಗಿ ಮಳೆ ಬರ್ತಾ ಇದೆ. ಈ ಮಳೆಯಲ್ಲಿ ನೆನ್ಕೊಂಡು ಎಲ್ಲರೂ ಹೋಗ್ತಾ ಇದೀವಿ. ಅಲ್ಲಿ ನೋಡಿ 3 ಜನ ಹೋಗ್ತಿದ್ದಾರೆ. ಎಲ್ಲಿಗೆ ಹೋಗ್ತಿದೀವಿ ಅಂತಂದ್ರೆ ಸೌದಿ ತರಕ್ಕೆ ಹೋಗ್ತಾ ಇದ್ದೀವಿ. ಆಕ್ಚುಲಿ ಈ 3 ಕಡೆ ಮಳೆಯಲ್ಲಿ ಈ ಟೈಮಲ್ಲಿ ಸೌದಿ ತರಕ್ಕೆ ಹೋದ್ರೆ ಹೇಗಿರುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ. ಅಂದ್ರೆ ಜಾರ್ಕೆ ಇರುತ್ತೆ, ಇಲ್ಲ ಅಂತಲ್ಲ, ಬಟ್ ಈ ಟೈಮಲ್ಲಿ ಹೋಗೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾವ ಥರ ಎಷ್ಟು ಚೆನ್ನಾಗಿರುತ್ತೆ ಪರಿಸರ, ಇಲ್ಲಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಎಷ್ಟು ಚೆನ್ನಾಗಿ ನಾವು ಎಂಜಾಯ್ ಮಾಡ್ತೀವಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಬನ್ನಿ ಹೋಗೋಣ. ಓಡು. ಇವನು ಓಡ್ತಿರೋ ಸ್ಪೀಡ್ ನೋಡ್ರೆ ಇವನು ಸುಭಾಷ್ ಚಂದ್ರ ಬೋಸ್ ಆಗ್ಬೋದು. ತಗೋಬರೋಂಥ ಪಂಟ್ರು ಅಲ್ಲಿ ಹೋಗ್ತಿದ್ದಾರೆ. ಅವ್ರು ಆಲ್ರೆಡಿ ಮುಂದೆ ಹೋಗಿ ಆಯಿತು, ನಾವು ಹೋಗೋಣ ಬನ್ನಿ.
ನೋಡಿ ಆಲ್ರೆಡಿ ಕಟ್ತಾ ಇದ್ದಾರೆ, ಸೌದಿ ಕಟ್ಟೋದನ್ನ ಕಟ್ಟಿ ನಾವು ತಗೊಂಡು ಮನೆಗೆ ಹೋಗ್ತೀವಿ. ಮನೆಗೆ ಹೋಗಿ ಅಲ್ಲೂ ಪ್ಲ್ಯಾನ್ಸ್ ಇದೆ. ಇವಾಗ ಹಲಸಿನ ಹಣ್ಣು ತುಂಬ ರೈಸ್ ಸೀಸನ್ನು, ಸೊ ಹಲಸಿನ ಹಣ್ಣು ಕೂಡ ತಿನ್ನಬೇಕು ಅನ್ನೋ ಪ್ಲ್ಯಾನ್ ಇದೆ ನೋಡಿ. ಅಂತಂದ್ರೆ ಹಾಂ, ಇದು ಸೌದಿ ಅಲ್ಲ, ಚೆಪ್ಪೆಕ್ಕುದು ಅಂತಾರಲ್ಲ. ಊರ್ ಮೇಲೆ ಚೆಪ್ಪ ಇಕ್ಕುದು ಅಂತಾರಲ್ಲ, ಇದೆ ಹೊಲಂಬದೇ ಚೆಪ್ಪ ಇಕ್ತಿತ್ತು ಇವತ್ತು ನೋಡಿ. ಇದು ವೈಶಾಖದಾಗೆ ನಾವು ತಗೊಂಡೋಯ್ತು ಮನೆಗೆ. ನಾವೆಲ್ಲ ಬೆಂಗಳೂರಾಗ ಇಪ್ಪೋದ್ರಿಂದ ಆತಿಲ್ಲ, ಅದಕ್ಕೆ ಈಗ ಮಳೆಯಲ್ಲೇ ಮಳೆ ಬೀಳೋದು ಬರ್ತಿತ್ತು ನೋಡಿ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇವರು ಮೂರ್ ಅಂಗಿ ಹಾಕಿದ್ರು ಫಸ್ಟ್. ಏನ್ ಗೊತ್ತೇನೋ, ತೋಳಲ್ವ ಕಣೋ, ತೊಲೆ ತೊಲೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಈಗ ಎಲ್ಲ ಅಂಗಿ ಎಲ್ಲ ಹೋಯ್ತಿಲ್ಲ ಸೆಕಿಗೆ, ಈಗ ಮಳೆ ಬಂತ, ಒಳ್ಳೇದಾಯ್ತು ಅವ್ರಿಗೆ. ನಾವು ಒಂದವರಿ ಮಾಡೋದಂತ ಅನ್ಕೊಂಬೇಡ, ಸುಮಾರು ವರಿ ಹೊತ್ತಿತ್ತು. ಈಗ ಮಳೆ ಈಗ ಸಿಕ್ತು ಅಷ್ಟೇ, ಬೆಳಗಿಂದ ಹೊರ್ತಾನೆ ಇದ್ವಿ ನಾವು. ಮಳೆ ಇವಾಗ ಸಿಕ್ಕಿದೆ ನಮಗೆ. ನಾವು ಎಲ್ಲ ಕೆಲಸದಲ್ಲೂ ಎಂಜಾಯ್ ಮಾಡ್ತೀವಿ ಅಷ್ಟೇ, ವಿಷಯ ಅಷ್ಟೇ. ಮಾಡಿದ ಕೆಲಸ ಗೊತ್ತಾಗಲ್ಲ, ಎಲ್ಲ ಕೆಲಸ ಮಾಡ್ತೀವಿ, ಎಂಜಾಯ್ ಮಾಡ್ಕೊಂಡು ಮಾಡ್ತೀವಿ. ಗೊತ್ತಾಗ್ತೀಯಾ? ನೀರಿನಲ್ಲಿ ಬಾತು ಕೋಳಿ, ನೀರಿನಲ್ಲಿ ಗೋಂಗುರ ಕಪ್ಪೆ, ಇವ್ರದ್ದು ಸಿಕ್ಸ್ ಪ್ಯಾಕ್ ಮಾಡಿ, ಹಂಗೆ ಮಾಡಿ. ಅಣ್ಣ ಏನಾಯ್ತಣ್ಣ, ಯಾಕಣ್ಣ? ಅಣ್ಣ ಇನ್ನು 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 ಏನೋ ಬೇಕಣ್ಣ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಎಡಿಟರ್ ನೋಡ್ಕೊಳ್ಳಿ, ಎಡಿಟರ್ ಯಾವ ತರ ಕೆಲಸ ಮಾಡ್ತಾರೆ ನೋಡಿ. ಇದು ಕಟ್ ಹಾಕಕ್ಕಿಲ್ಲ, ನಾವು ಎಡಿಟ್ ಬೇರೆ, ಎಡಿಟರ್ ಬೇರೆ, ಅಲ್ಲ ಟೀ ಸೌಂಡ್ ಕೊಟ್ರೆ ಆಯ್ತು. ಎಡಿಟರ್ ಚೇಂಜ್ ಇದಕ್ಕೆ. ಈಗ ಹೆಲ್ಸಿನ ಹಣ್ಣು ಇದೆ ಮನೆಗೆ, ಅಮ್ಮ ಹೆಲ್ಸಿನ ಹಣ್ಣು ಇತ್ತು, ಪಟ್ಟ ಬನ್ನಿ ಅಂದಿದ್ದಾಳೆ ಪಾಪ. ಈಗ ಹೆಲ್ಸಿನ ಹಣ್ಣು ತಿಂದ. ಮಳೆಗಾಲದಾಗೆ ಇದು ಒಂಥರ ಚೆನ್ನಾಗಿರುತ್ತೆ ಕೆಲಸ. ಸೆಕೆ ಆಗುತ್ತೆ ಮಳೆ ಬರ್ದೇ ಇದ್ರೆ, ಆದ್ರೆ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಹಿಂಗೆಲ್ಲ ಕೆಲಸ ಮಾಡ್ಕ, ಅವಾಗ ಗಮ್ಮತ್ ಅಲ್ಲನಾ? ಒಟ್ಟಾಗಿ ಮಾಡ್ಬೇಕು. ಇದೊಂದು ಬಲಿ ಒಂದೇ ತಗೊಂಡ ನನ್ನ ಹತ್ರ ಇದೆ. ಬಲಿ ತಗೊಂಡ್ರೆ ಮಳೆಯಾಗೂ ಕ್ಯಾಮರಾ ಹಿಡ್ಕೊಂಡು ವಿಡಿಯೋ ಮಾಡ್ತಿತ್ತಂದ್ರೆ ನಾವು ಗ್ರೇಟ್ ಬಿಟ್ಟು. ದೀಪಕ್ ಬಾಬು ಕ್ಯಾಮರಾಮನ್, ನೀವು ಒಂದು ಥ್ಯಾಂಕ್ಸ್ ಹೇಳ್ರು. ಅಣ್ಣ ಮಳೆ ಬಂತು ಜೋರು, ಕ್ಯಾಮರಾ ಹುಡುಗಿ ಯಾರು? ಮಳೆ ಬಂತು ಜೋರು, ದೀಪಕಣ್ಣನ ಹುಡುಗಿ ಯಾರು? ದೀಪಕಣ್ಣ ಮದಿಯ ಇಲ್ಲ, ದೀಪಕಣ್ಣ ಮದಿಯ ಇಲ್ಲ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ನಾವು ತುಂಬಾ ವರ್ಷದಿಂದ ವೇಟ್ ಮಾಡ್ತಿರೋ. ಎಷ್ಟು ವರ್ಷ? ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು, ಅರಿಸಿಕೊಳ್ಳುವುದು ಎದೆಯಲ್ಲಿ ಕೆಸ್ಕೂರ್ ಆಯ್ತಾ? ಇದು ಕೆಸ್ಕೂರ್ ಹಣ್ಣು ಅಂತೀವಿ, ಕೆಸ್ಕೂರ್ ಹಣ್ಣು.
ಬೇಗ ಬನ್ನಿ ಬಾಜಿತ್ತು. ಕೆಸ್ಕುರ ಹಣ್ಣು ಇದನ್ನು ತಿಂತೀವಿ ಆಯ್ತಾ. ಇದು ಬಹಳ ಒಳ್ಳೇದು, ಹೆಲ್ದಿ ಇದು ನೋಡಿ. ನೀವ್ ಗೊತ್ತಿಲ್ಲ ದೂರ ಇಡ್ತೀರಿ. ಅಲ್ಲ ನಮ್ಗೆ ಸೊಪ್ಪು ಬೇಡ, ಸೌದೆ ಮಾತ್ರ ಸಾಕು. ಸೌದೆ ಮಾತ್ರ ಸಾಕು. ಹಾ ಇದೆಂತ ಸೊಪ್ಪಿ ನೋಡ್ರಿ. ಸೌದಿ ಅವ್ರಿ ಅಣ್ಣ, ಸೌದಿ ಅವ್ರಿ. ಸೌದಿ ಅರೇಬಿಯಾ. ಅದೇ ಸೌದೆ ಅಧ್ಯಾಪಕ ಆಗ ಅಂತ, ಸಂಧ್ಯಾಪಕ ಆಗ ಅಂತ. ಸೌದಿ ಅರೇಬಿಯಾ ಮಾಡ್ರಿ. ಪ್ಯಾಟಿ ಮೇಲೆ ಇಪ್ಪರ ಈ ವಿಡಿಯೋ ಕಂಡ್ರೆ ಹೆಂಗ ಆಗ್ಬೋದು ಅವ್ರಿಗೆ. ನಾವು MNC ಬಂದು ತಪ್ಪು ಮಾಡ್ತೀವಿ ಮಾರೆ ಅಂತ್ರಿ. ITBT ಅವ್ರು ನಮ್ಮ ವಿಡಿಯೋ ನೋಡ್ಬೇಕು. ಎಂತ ಲೈಕತ್ ಮಾರ ಅವರಿಗೆ, ಆ ಊರಿಗೆ ಅಂತಾರೆ. ಹೌದಾ, ನಾವು ಪುಣ್ಯ ಮಾಡಿದ್ವಿ ಆಕ್ಚುಲಿ. ನೋಡಿ ಎಂತ ಪರಿಸರ. ಬರೀ ಊರಲ್ಲಿ ಅಂತ ಹೇಳಲ್ಲ, ನಮ್ ಜೊತೆಗೆ ಇರ್ಬೇಕು ಅಂತ. ನಮ್ ಜೊತೆಗೆ ಇದ್ರೆ ಅದು ಒಂಥರ ಮಜಾ. ಬರೀ ಊರಲ್ಲಿ ಇದ್ದವರೆಲ್ಲ ಮಾಡಲ್ಲ, ನಾವು ಎಂಜಾಯ್ ಮಾಡ್ತೀವಿ. ಊಟ ಮಾಡೋವಾಗ ಎಂಜಾಯ್ ಮಾಡ್ತೀವಿ, ಸೊಪ್ಪು ತರೋವಾಗ ಎಂಜಾಯ್ ಮಾಡ್ತೀವಿ, ಸೌದೆ ಕಡೆಯೋಗಿ ಎಂಜಾಯ್ ಮಾಡ್ತೀವಿ, ಟ್ರಾವೆಲ್ ಮಾಡೋವಾಗ ಎಂಜಾಯ್ ಮಾಡ್ತೀವಿ, ಇಂಟರ್ವ್ಯೂ ಮಾಡುವಾಗಲೂ ಎಂಜಾಯ್ ಮಾಡ್ತೀವಿ. ನೋಡಿ ಇದು ನಮ್ಮ ದೈವದ ಗೂಡಿದು, ಸಣ್ಣದು ಬೀಡು. ಇಲ್ಲಿ ವರ್ಷ ಪ್ರತಿ ಕೋಳಿ ಕುಯ್ಯೋದು, ಜಕ್ಣಿ ಮಾಡೋದು, ಈ ಥರದ್ದೆಲ್ಲ ಶಾಸ್ತ್ರ ಇದೆ ನಮ್ಮ ಕರಾವಳಿಯಲ್ಲಿ. ಅದನ್ನೆಲ್ಲ ಮಾಡ್ತೀವಿ. ನೋಡಿ ರೋಡ್ ಹಿಂಗಿರುತ್ತೆ ನೋಡಿ. ನೋಡಿ ಇದು ದಾಟೋದಿದೆ ಆಯ್ತಾ. ಇನ್ನೂ ಹಿಂಗೆ ಇದೆ, ಏನೂ ಮಾಡೋಕ್ಕಾಗಲ್ಲ. ನಾನ್ ಬಿದ್ರೆ ನೀ ಪಪ್ಪ ನೋಡಿ ಅಲ್ಲಿ ಪಪ್ಪ ಅಂದರಿ ಸೌದಿ ಬಾಡಿರಂತ ಅಲ್ಲಿ. ಅದೊಂದು ಕಟ್ಕೊಂಡಪ್ಪ ಮಾರೆ, ಬಳ್ಳಿ ಕೊಡಿ. ಇಲ್ಲಿ ಹಾ ನೀವು ಕಟ್ಟು ರೆಡಿಯಾ? ಆಯ್ತು. ಇದು ನನ್ನ ಮಾವ. ಮಳೆಯಲ್ಲಿ ಒಂಚೂರು ನಾನಿಲ್ಲ, ಅವ್ರ ಕೊಪ್ಪೆ ಎಲ್ಲ ಹಾಕೊಂಡು. ಸೌದಿ ಅವರ ಎಕ್ಸ್ಪರ್ಟ್. ಯಾರಾದ್ರೂ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ, ಅಡ್ಡಿಲ್ಲ. ಗಂಟೆಗೆ 2,000. ಗಂಟೆಗೆ 2,000. ಚೂರ್ ಕಾಸ್ಟ್ಲಿ. ಅದು ಎಂತ ವಿಡಿಯೋ ಎಡಿಟಿಂಗ್ ಅಲ್ಲ, ಅದೊಂಚೂರ್ ಕಾಸ್ಟ್ಲಿ. ಎಂತ ಮಾಡೋದು, ಜನ ಸ್ವಲ್ಪ ವಕ್ರವ ಅಂತ. ಉಗ್ರ. ಟೋಟಲ್ ಎಷ್ಟು? 12 ಹೊರ ಆಯ್ತು. ಇದು 13ನೇ ಹರಿಯಾ? ಇದು 13ನೇ ಹರಿಗೆ. 500 ಕೊಡಿ ಸಾಕು. ಬೇಡ ಅವ್ರು ನಾ ಹೇಳ್ತೀನಿ, ನಾವು ಎಲ್ಲ 14 ಅಲ್ಲಿ 2 ಆಯ್ತಲ್ಲ. ಎಷ್ಟು ನಿಮ್ದು? 3 ಆಯ್ತಾ? 15 ಹೊರ ಇದು. ಬಾದಿ ಉಂಟು ಮಾರೆ. ಹಪ್ಪ ಹಪ್ಪ ಹಪ್ಪ, ಮಳೆ ನಿಲ್. ಭಟ್ರೆ ಅಭಿಷೇಕ ಸಿಂಬಾ ಇದು. ಇಲ್ಲೇ ಕೈ ತೊಳೋದು ನಾವು ಆಯ್ತಾ. ಫ್ರೀಯಾ? ಇಲ್ಲೇ ಕೈ ತೊಳೋದು. ಇದು ಫ್ರೀ ನ್ಯಾಚುರಲ್ ವಾಟರ್. ನ್ಯಾಚುರಲ್ ವಾಟರ್. ಅದೇ ಅಲ್ಲ ಸಿಂಬಂದು. ಹೌದು. ಈಗ ಹಲಸಿನ ಹಣ್ಣು ಕೂರುವ. ಹಲಸಿನ ಹಣ್ಣು ಸೌದಿ ನೋಡಿ ತಗೊಬಂದು ನಮ್ ಕಡೆ ಹಿಂಗ್ ಮಾಡ್ತಾರೆ. ಇದನ್ ಸೌದಿ ಬಳೆ ಅಂತೀವಿ. ವೈಶಾಖಕ್ಕೆ ಎಷ್ಟು ಬೇಕು ಅಮ್ಮನಿಗೆ ಅಷ್ಟು. ಮಳೆಗಾಲಕ್ಕೆ ಎಷ್ಟು ಬೇಕು? ಮಳೆಗಾಲಕ್ಕೆ ಚೂರು ಚೇಂಜ್ ಆಯ್ತು. ಮಳೆಗಾಲಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋತೀವಿ. ವೈಶಾಖದಲ್ಲಿ ಮಾಡ್ಬೇಕು ಆಕ್ಚುಲಿ. ವೈಶಾಖದಲ್ಲಿ ಆಗ್ಲಿಲ್ಲ, ಅದಕ್ಕೆ ಮಳೆಗಾಲದಲ್ಲೇ ಮಾಡಿರ್ತಿದ್ವಿ. ಇಲ್ಲೊಂದು ಗೊಂಬಿ ನೋಡಿ, ಪಡಿಯಕ್ಕೆ ತಿರುಗುತ್ತೆ ಕಾಣಿ. ಹಲೋ, ಬೆಂಗಳೂರಿಗೆ ಗೂಡೊಳಗೆ ಇರುತ್ತೆ, ಇಲ್ಲಿ ಬಂದು ಗೋಳಿಗೆ ತಿರುಗುತ್ತೆ. ಕೊಡಿಯಕ್ಕೆ ತಿರುಗುತ್ತಲ್ಲ. ಇವ ನೋಡಿ, ಇವ ಸಿಂಬ, ನಮ್ಮನೆ ಸಿಂಬ. ಇವನ್ನ ರಾಣೆಬೆನ್ನೂರಿಂದ ಎತ್ಕ ಬಂದಿರೋದು ನಾವು. ತೊಂದರೆ ಕೊಡೋದಕ್ಕೆ ಬರ್ತಾರೆ. ಅರೆ ಅದಕ್ಕಲ್ಲಮ್ಮ, ಪಕ್ಕದಲ್ಲಿ ನನ್ನ ಚಹಾದ ಅಂಗಡಿ ಇದೆ, ಅದಕ್ಕೆಲ್ರಿಗೂ ಒಂದೊಂದು ಕಪ್ ಚಹಾ ಕೊಡೋಣ ಅಂತ. ಇನ್ನೊಬ್ಬೆಲ್ಲ ಅದ ತೀರ್ಥಹಳ್ಳಿಯನ್ನ
ಅಲ್ಲೇ ಇದ್ನಲ್ಲ ಕಳೀತಿದ್ದಾನಲ್ಲ ಪ್ರದೀಪ. ಅಲ್ಲೇ ಬದ್ದಿ ತೊಂದರೆ ಕೊಡೋದಕ್ಕೆ ಬರ್ತಾರೆ. ಇದು ಹಲಸಿನ ಹಣ್ಣು. ಇಲ್ಲ ನಮ್ಮನೆಯಲ್ಲಿ ಒಂದು ನಾಗರ ಬನ ಇದೆ ಆಯ್ತಾ. ಆ ನಾಗರ ಬನದ ಮೇಲ್ಗಡೆ ಒಂದು ಪಕ್ಕದಲ್ಲಿ ತಾಗಿ ಒಂದು ಮರ ಇದೆ, ಅಲ್ಲಿ ಆಗುವಂತ ಹಲಸಿನ ಹಣ್ಣು ಇದು ಶತಮಾನದಿಂದ ನಾವು ತಿಂತಾ ಇದೀವಿ. ಶತಮಾನದಿಂದ ನೀವು ಹುಟ್ಟಿದ್ದೇ 90 ಅಂದ್ರೆಗೆ ನಾವೊಂದು ನಮ್ಮ ಶತಮಾನದಿಂದ ವಂಶಸ್ಥರೆಲ್ಲ ತಿಂತಾ ಇದ್ರಮ್ ಲೆಕ್ಕ. ಈಗಲೂ ಅದು ಹಲಸಿನ ಹಣ್ಣು ಕೊಡುತ್ತೆ, ಅದು ಕಾಮಕ್ಕೆ ಕಲರ್ ಇರುದಿಲ್ಲ. ಪಾಪ ನೋಡಿ ಅವನಿಗೆ ಕೆಲಸ. ಆ ಗಂಡಿ ಎಷ್ಟು ಹೇಳಿದ್ರು ಭಾಷೆ ಇಲ್ಲ ಮತ್ತೆ ಅದೇ ಮಾಡುದು. ನಾವು ಎಷ್ಟು ಸ್ವೀಟ್ ಗೊತ್ತಾ ಇದ. ಕೆಲಸ ಮಾಡಿ ಬಂದ್ರೆ ಮುಂಚೆ ನಾವು ಗೆದ್ದಿ ಕೆಲಸ ಮಾಡೋತಿನ, ಕೆಲಸ ಮಾಡಿ ನಟ್ಟಿ ಬಂದು ತಿಂದ್ರಿತ್ತಲ್ಲ ಇದ ಆ ಮಜಾನೆ ಬೇರೆ. ಹಸಿದಾಗ ಹಲಸಿನ ಹಣ್ಣು ತಿನ್ಬೇಕಂತ. ಆಹಾ, ಹಲಸಿನ ಹಣ್ಣು ಎಷ್ಟು ಸವಿ ಸವಿಯಾಗಿದೆ. ಸೂಪರ್ ಇರಿ ಅಂತ ಫೋಟೋ ಹಿಡ್ಕೊಂಡು ಅವಾಗಿನ ಹಲಸಿನ ಹಣ್ಣು ಕುರುದು ತೋರಿಸಿ, ಕುರುದಂತ ಎಷ್ಟು ನೀಟಾಗಿ ಕುರಿತಾರೆ ಕಣ. ಪ್ರಾಕ್ಟೀಸ್ ಅದು. ಈಗ ತೆಗೀರಿ ಅಲ್ಲಿ ಹಂಗೆ ಅಡಿಗಡೆ ಫಸ್ಟ್ ಕುರ್ಕೋಬೇಕು, ಆಮೇಲೆ ಮೇಲ್ಗಡೆ ಕುಯ್ಬೇಕು. ಅಡಿಗಡೆ ಫಸ್ಟ್ ಹಂಗೆ ನೀವು ಹಲಸಿನ ಹಣ್ಣು ಕುರಿಯೋದು ಹೀಗೆ. ಇವಾಗಿನ ಮಕ್ಕಳಿಗೆ ಅಂತ ಗೊತ್ತಿಲ್ಲ ಅದು, ನಮಗೆಲ್ಲ ಗೊತ್ತಿದೆ. 90 ಕಿಡ್ಸ್ ಅಲ್ಲ ನಾವು, ಹಂಗಾಗಿ ಏನ್ ಗೊತ್ತ ತಿನ್ನಿಯಾ ಅಲ್ಲಿ ಇಟ್ಟಿದೆ ಯಾರಿಗೆ. ಮಗು ಕೊಡಿ, ಮಗು ಕೊಡಿ, ಮಗುಗೆ ಬೇಬಿ ನಂದಿದ್ದ ಕೊಡ್ ಪಟ್ಟ ಥ್ಯಾಂಕ್ ಯು. ಕ್ಯಾಮರಕ್ಕೆ ಪೋಸ್ ಕೊಡ್ತಾಳೆ ಪಳ್ಳಿ. ನೋಡಿ ಸಿಂಬಾ ನೋಡಿ ಉಜ್ಜೊತ್ತೆ ಮಲ್ಕೊಂಡವನೇ ನೋಡಿ ಅವ. ಏ ಸಿಂಬಾ ಅಂತ ರಾಜಾದಿ ರಾಜ ಎತ್ತೆ ಸಿಂಹದೊಳಗಿ ತಿಗಡೆ ತೊಮ್ ತೊಮ್ ತುಮ್ ತಿಗಡೆ ಇವ ಹೋಯ್ತ ನಿಮ್ಗೆ. ಇವ ನೋಡಿ ಪಾಂಡು ಜಕ್ನಿಗೆ ಹೊಸ್ತಿಗೆ ಮಾತ್ರ ಒಪ್ಪುದವ. ಜಕ್ಕಣಿಗೆ ಹೊತ್ತಿಗೆಲ್ಲ ಇಲ್ಲಿ ಬಾರ ಪಾಂಡು. ಬಗ್ಗಿ ಅಲ್ಲ ಅದು. ಇವ ನೋಡಿ ಇವ ತಿರ್ತಾಳೆ ವಿಸ್ಕಿ ಅಂತ. ಇವ ಕಪ್ಪಿದ್ನಲ್ಲ ಇವ ವಿಸ್ಕಿ. ಅವ ಸಿಂಬಾ, ಅವ ಪಾಂಡು ಬಾ ಮಗನೇ. ಒಂದ್ ಚೋಟ್ ಹಾಕಿದೆ ಚೋಟ್ ಇಲ್ಲಪ್ಪ ಅವನಿಗೆ ಹೆದರಿಗೆ. ನೀ ಹಾಕ ಮಗನೇ, ಹಾಕ ಮಗನೇ. ಇಲ್ಲ ಹಾಕಲ್ಲ.